ಹಿಂದೆ ಆಯಿತು ಅವನ ಹತ್ರ ಮಾತಾಡಿದ್ವಿ ನಾವು ಮಾತಾಡಿದ್ದ ತುಂಬ ಖುಷಿಯಾಗಿದೆ ನನಗೆ ಯಾವ ಥರ ತೊಂದರೆ ಇಲ್ಲ ನಾನು ಚೆನ್ನಾಗಿದ್ದೀನಿ ಒಂದು ತಿಂಗಳು ಸ್ವಲ್ಪ ರೆಸ್ಟ್ ಬೇಕಾಗುತ್ತೆ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಬರ್ತೀನಿ ನನಗೇನು ತೊಂದರೆ ಇಲ್ಲ ಚೆನ್ನಾಗಿದ್ದೀವಿ ಯಾರು ಯೋಚನೆ ಮಾಡಬೇಡಿ ಜನಗಳಿಗೆಲ್ಲ ತಿಳಿಸಿ ಅಂತ ಹೇಳಿದ್ದಾರೆ ಅವರು ಆರೋಗ್ಯವಾಗಿದ್ದಾರೆ ಎಲ್ಲ ನಿಮ್ಮ ಆಶೀರ್ವಾದ ನಿಮ್ಮ ಕೃಪೆಯಿಂದ ಸ್ವಾಮಿಗಳ ಆಶೀರ್ವಾದದಿಂದ ಅವರು ನಮ್ಮ ಮನೇಲಿ ಯಾರಿಗೇ ತೊಂದರೆ ಅದು ಸ್ವಾಮಿಗಳಿಗೆ ಫೋನ್ ಮಾಡಿ ಹೇಳಿದ್ರೆ ಅವರೇ ಯಾವಾಗಲೂ ಪೂಜೆ ಮಾಡಿ ನಮಗೆ ಪ್ರಸಾದ ಕಳಿಸ್ಕೊಡ್ತಾರೆ ವರ್ಷ ನಮಗೆ ಲಾಡು ನಾವು ಬರದೇ ಇರಲಿ ನಮ್ಮ ಫ್ಯಾಮಿಲಿ ಎಲ್ಲರ ಮನೆಗೂ ಅವರು ಕಳಿಸ್ಕೊಡ್ತಾರೆ ಲಾಡು ನಾವು ತೃಪ್ತಿಯಿಂದ ತಿಂದಿದ್ದೀವಿ ತುಂಬ ಖುಷಿಯಾಗಿದೆ ಒಳ್ಳೆಯದಾಗಲಿ ಸ್ವಾಮಿಗಳಿಗೆ ಇನ್ನೂ ಹೆಚ್ಚಿನ ಈಗ ಮಾಡೋ ಶಕ್ತಿ ಅವ್ರಿಗೆ ಕೊಡಲಿ ದೇವರು ನಮ್ಮ ಮೇಲೆ ಸದಾ ಪ್ರೀತಿ ಇಟ್ಟಿರಲಿ ಅಂತ ನಾವು ಯಾವಾಗಲೂ ಕೇಳ್ಕೊತೀವಿ ಕುಟುಂಬದಲ್ಲಿ ಆಕ್ಟಿವ್ ಆಗಿದ್ದಂಥವ್ರು ಶಿವಣ್ಣ ಎಲ್ಲರ ಜೊತೆ ಹೌದು ತುಂಬ ಬೇಜಾರಾಯಿತು ಯಾವತ್ತೂ ನನ್ನ ಜೊತೆ ಅವ್ನು ನೋಡಿದಾಗ ನಿಮ್ಮ ಅಕ್ಕನ ಅಂತ ಕೇಳ್ತಾರೆ ನಾನು ಅವ್ನ ತಂಗಿ ಆದರೂ ನನ್ನ ಅಕ್ಕನ ಅಂತ ಕೇಳ್ತಾರೆ ಇಲ್ಲ ನಾನು ಅವ್ನ ತಂಗಿ ಅಂದರೆ ಯಾರೂ ನಂಬೋದಿಲ್ಲ ಅವರು ಅಷ್ಟು ಹೆಂಗಾಗಿ ಕಾಣ್ತಾರೆ ಈಗಲೂ ಚೆನ್ನಾಗಾಗಿ ಬರ್ತಾನೆ ಅಂತ ನಮಗೆಲ್ಲ ನಂಬಿಕೆ ತುಂಬ ಶಿವಣ್ಣ ಆರೋಗ್ಯವಾಗಿದ್ದಾನೆ ಅವನ ಸರ್ಜರಿ ಆಗಲಿ 4 ದಿವಸ ಆಯಿತು ಸರ್ಜರಿ ಆದಮೇಲೆ ನಾವೆಲ್ಲ ಮಾತಾಡಿದ್ವಿ ಅವನೊಟ್ಟಿಗೆ ಮಾತಾಡಿದ್ವಿ ತುಂಬ ಚೆನ್ನಾಗಿದ್ದಾನೆ ತುಂಬ ಚೆನ್ನಾಗಿ ಕೆಲಸ ಆಗಿದೆ ಈ ಮತ್ತು ಭಗವಂತನ ಸನ್ನಿಧಿಯಲ್ಲಿ ನಮ್ಮ ಗುರುಗಳಾದ ಬಾಸಂ ಸ್ವಾಮೀಜಿಯವರು ಕೂಡ ಅವನ ಹೆಸರಲ್ಲಿ ಒಂದು ವಿಶೇಷವಾದ ಒಂದು ಪ್ರಾರ್ಥನೆ ಸಲ್ಲಿಸಿದ್ದಾರೆ ಗುಣಮುಖನಾಗಿದ್ದಾನೆ ಇನ್ನೊಂದು ತಿಂಗಳಲ್ಲಿ ಅವನು ಬೆಂಗಳೂರಿಗೆ ವಾಪಸ್ ಬಂದುಬಿಡ್ತಾನೆ ಬಂದ ಮೇಲೆ ನಾವು ಈ ಒಂದು ಸನ್ನಿಧಿಗೆ ಆತನ ಕರ್ಕೊಂಬಂದು ಸ್ವಾಮಿಗಳ ಸಮ್ಮುಖದಲ್ಲಿ ಭಗವಂತನ ಯೋಗ ನರಸಿಂಹಸ್ವಾಮಿಯ ಆಶೀರ್ವಾದನ ಮತ್ತು ಸ್ವಾಮಿಗಳ ಆಶೀರ್ವಾದನ ಅವನಿಗೆ ಮಾಡಿಸ್ತೀವಿ ಖಂಡಿತ ಮಾಡಿ ಹೋಗ್ತೀವಿ ಅನ್ನೋ ಗ್ಯಾರಂಟಿ ನಾನು ಕೊಡ್ತೀನಿ ಅವನು ಆರೋಗ್ಯವಾಗಿದ್ದಾನೆ ಚೆನ್ನಾಗಿದ್ದಾನೆ ಇನ್ನೊಂದು ತಿಂಗಳಾಗುತ್ತೆ ಬಂದೇ ಬರ್ತಾನೆ